ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸೂಪರ್ ಆಗಿರೋಂಥ ಒಂದು ಕಾನ್ಸೆಪ್ಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಡಬ್ಬಾ ಟ್ರೇಡಿಂಗ್. ಹಂಗಂದ್ರೆ ಏನಂತ ನೀವು ಕನ್ಫ್ಯೂಷನ್ ಆಗ್ಬೋದು. ಸೊ ಈ ಒಂದು ಟ್ರೇಡಿಂಗ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ಮಾರ್ಜಿನ್ ಹೆಚ್ಚಿಗೆ ಬೀಳೋದಿಲ್ಲ, ಟ್ಯಾಕ್ಸ್ ಇರೋದಿಲ್ಲ, ಫೈನ್ ಇರೋದಿಲ್ಲ, ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ, GST ಇಲ್ಲ, ಟ್ಯಾಕ್ಸ್ ಇಲ್ಲ. ನೀವು ಅನ್ಬೋದು, ಸತೀಶ್ ಅವರೇ ಈ ರೀತಿನ ಒಂದು ಟ್ರೇಡಿಂಗ್ ಇದೆಯಾ, ಹೆಂಗ್ ಮಾಡೋದು ಏನು ಅಂತ ನೀವು ಅನ್ಕೊಂತಾ ಇರ್ಬೋದು. ಆ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಸೊ ಅದ್ ಹೇಳಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂಥ ಇನ್ಫಾರ್ಮೇಶನ್ಸು ಅದ್ರ ಜೊತೆಗೆ ಒಂದು ಚಾರ್ಟ್ ಅನಾಲಿಸಿಸ್ ಯಾವುದೇ ಒಂದು ಆಗಿರ್ಬೋದು, ಅದು ನಮ್ಮೊಂದು ಎಜುಕೇಶನಲ್ ಪರ್ಪಸ್ಗೆ, ಅದ್ರ ಜೊತೆಗೆ ನೀವು ಕಲೀರಿ ಅನ್ನೋ ಒಂದು ಪರ್ಪಸ್ಗೋಸ್ಕರ. ಓಕೆ, ಸರಿ ಸ್ನೇಹಿತರೆ, ಈ ಒಂದು ಡಬ್ಬಾ ಟ್ರೇಡಿಂಗ್ ಅಂದ್ರೆ ಏನಂತ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಏನೊಂದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ಸುಮಾರು ಒಂದು 5 ವರ್ಷ 10 ವರ್ಷದ ಈಗಲೂ ಸುಮಾರು ಅಲ್ಲಿ ನಡೀತಿದೆ ಅಂತ ಅನ್ಕೊಂತೀನಿ. ಬಟ್ ಅಷ್ಟು ನೆನಪಿಲ್ಲ, ನಾನು ನೋಡಿರೋ ಇತ್ತೀಚೆಗೆ ಟೈಮಲ್ಲಿ ಎಲ್ಲ ನೋಡಿರೋಂಥ ನೆನಪಿಲ್ಲ. ಬಟ್ ನೀವು ಎಲ್ಲೇ ಒಂದು ಬಸ್ ಸ್ಟಾಪ್ಗಳಲ್ಲಿ ಹೋದ್ರೆ ಈ ಕೆಳಗಡೆ ಒಂದು ಮ್ಯಾಟ್ ತರ ಹಾಕೊಂಡು ಅಲ್ಲಿ ಒಂಥರ ಈ ಒಂದು ಅಂತರ್ ಬಹಾರ್ ಅಂತ ಏನ್ ಕರೀತಾರೆ, ಆ ರೀತಿ ಒಂದು ಗೇಮ್ ಆಡ್ಕೊಂಡು ನಿನ್ನ ಅಟ್ರಾಕ್ಟ್ ಮಾಡ್ತಾರೆ. ಸೊ ಅಲ್ಲಿ ನೋಡಿದ್ರೆ 5 ಜನದಲ್ಲಿ ಒಂದು 3 ಜನ ಯಾರು ಆಡಿಸ್ತಿರ್ತಾರೆ ಅವ್ರ ಕಡೆಯವರೇ ಇರ್ತಾರೆ. ಇನ್ನ ಇಬ್ಬರು ಪಬ್ಲಿಕ್ನ ಎಳೆದ್ಬಿಟ್ಟು ಅಲ್ಲಿನ ಇಂಟ್ರೆಸ್ಟ್ ಅಂದ್ರೆ ಅಟ್ರಾಕ್ಟ್ ಮಾಡಿ ಎಳೆದ್ಬಿಟ್ಟು ಅಲ್ಲೊಂದು ಗೇಮ್ ಆಡಿಸಿ ಅವರಿಂದ ಅವನ ಹಣ ಕಿತ್ಕೊಳ್ಳೋ ಅಂತ, ಮೋಸ ಮಾಡಿ ಹಣ ಕಿತ್ಕೊಳ್ಳೋ ಅಂತ ಒಂದು ಗೇಮ್ಗಳನ್ನ ಅಲ್ಲಿ ನೋಡಿರ್ತಾರಲ್ವಾ. ಅದೇ ರೀತಿ ಒಂದು ಸ್ವಲ್ಪ ಒಂದು ಮಾಡಿಫೈಡ್ ವರ್ಷನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಡೆಯುವಂತ ಒಂದು ಟ್ರೇಡಿಂಗ್ ಬಂದು ಅದುವೇ ಡಬ್ಬಾ ಟ್ರೇಡಿಂಗ್. ನೀವು ಅನ್ಕೊಂಡು, ಸತೀಶ್ ಅವ್ರ ಇದು ಹೆಂಗ್ ವರ್ಕ್ ಆಗುತ್ತೆ, ಇದ್ರ ಬಗ್ಗೆ ನಾನು ಇವತ್ತು ಕೇಳಿಲ್ಲ ಹಂಗೆ ಹೆಂಗೆ ಅಂತ ಅನ್ಕೊಂಡಿದ್ರೆ ಕಮೆಂಟ್ ಮಾಡಿ. ನೀವು ಕೇಳಿಲ್ಲ ಅಂದ್ರೆ, ಕೇಳಿದ್ರೆ ಅಂದ್ರೂ ಸಹ ಕಮೆಂಟ್ ಮಾಡಿ ನೋಡೋಣ. ನಾವು ಎಷ್ಟು ಜನಕ್ಕೆ ಗೊತ್ತಿರುತ್ತೆ, ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂತ. ಬಿಕಾಸ್ ನಾನು ಯೂಟ್ಯೂಬಲ್ಲಿ ಗೂಗಲ್ ಸಹ ನೋಡ್ತಿದ್ದೆ, ಕನ್ನಡದಲ್ಲಿ ಇದು ಫಸ್ಟ್ ವಿಡಿಯೋ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಹೇಳ್ತೇನೆ, ನೀವು ತಿಳ್ಕೊಂಡಿದ್ರೆ ಜಸ್ಟ್ ಕಮೆಂಟ್ ಹಾಕಿ. ಇಲ್ಲ ಅಂತ ಹೇಳಿದ್ರೆ, ನೀವು ಫಸ್ಟ್ ಟೈಮ್ ಆಗಿದ್ರೆ ಜಸ್ಟ್ ಕಮೆಂಟ್ ಹಾಕಿ. ಬಿಕಾಸ್ ಈ ರೀತಿ ನೀವು ಕಮೆಂಟ್ ಹಾಕಿದ್ರೆ ನನಗೂ ಸಹ ನೆಕ್ಸ್ಟ್ ಇಂಟ್ರೆಸ್ಟ್ ಬರುತ್ತೆ ಯಾವ ರೀತಿ ಮಾಡಬೇಕು ಅಂತ. ಸೊ ನೆನ್ಪಿಟ್ಕೊಳ್ಳಿ, ಇದು ಈ ಒಂದು ಡಬ್ಬಾ ಟ್ರೇಡಿಂಗ್ ಇಲ್ಲೀಗಲ್ ಆಕ್ಟಿವಿಟಿ ಅಂತ ನೀವೊಂದು ನೆನ್ಪಿಟ್ಕೊಬೇಕಾಗಿರೋಂಥ ವಿಷಯ. ಸತೀಶ್ ಅವರೇ ಇಲ್ಲೀಗಲ್ ಅಂತೀರಾ, ಮತ್ತೆ ಯಾಕೆ ಶೇರ್ ಮಾಡ್ತಿದ್ದೀರಾ ಅಂತ ನಿಮಗೆ ಇನ್ಫಾರ್ಮೇಶನ್ ಬೇಕಾ, ಕಂಪ್ಲೀಟ್ ವಿಡಿಯೋ ನೋಡಿ. ಓಕೆ, ಸರಿ ಸ್ನೇಹಿತರೆ, ಈ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕಿಂತ ಮುಂಚೆ, ಅಂದ್ರೆ ಕಂಪ್ಲೀಟ್ ಈ ಒಂದು ನ ಶೇರ್ ಮಾಡೋಕ್ಕಿಂತ ಮುಂಚೆ ಒಂದು ಡಬ್ಬಾ ಟ್ರೇಡಿಂಗ್ನ ಒಂದು ಹೈ ಲೆವೆಲ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇಷನ್ ಮಾಡ್ಬಿಡ್ತೀನಿ. ಸೊ ಈಗಿನ ಒಂದು ಸಿಚುವೇಶನ್ ಸ್ನೇಹಿತರೆ, ನೀವು ಯಾವುದೇ ಒಂದು ಆಕ್ಟಿವಿಟಿ, ಒಂದು ಫೈನಾನ್ಷಿಯಲ್ ಆಕ್ಟಿವಿಟಿ ಮಾಡಿ ಅಥವಾ ಫೈನಾನ್ಸ್ ಅಲ್ಲಿ ನೀವು ಒಂದು ಹಣದಲ್ಲಿ ಒಂದು ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ, ನಿಮ್ಮ ಪ್ಯಾನ್ ಕಾರ್ಡ್ ಮುಖಾಂತರ, ಆಧಾರ್ ಮುಖಾಂತರ ಎಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಶನ್ಸ್ ಹೋಗೇ ಹೋಗುತ್ತೆ. ಈಗಲೂ ಸಹ ನೀವು ಬ್ಯಾಂಕಲ್ಲಿ ಹೋಗಿ 49,000ನ 50,000ಗಿಂತ ಹೆಚ್ಚಿಗೆ ಮಾಡಿದ್ರೆ ಪ್ಯಾನ್ ಕಾರ್ಡ್ ಮ್ಯಾಂಡೇಟರಿ ಮಾಡಿದ್ದಾರೆ. ಸೊ ನೀವು ಅಪ್ಡೇಟ್ ಮಾಡಿದ್ರೆ ಮಾತ್ರ ಡೆಪಾಸಿಟ್ ಮಾಡೋದು. ಅದ್ರ ಜೊತೆಗೆ ನೀವು ಲಕ್ಷಾಂತರ ರೂಪಾಯಿ ಏನಾದ್ರು ಅಪ್ಡೇಟ್ ಮಾಡಿದ್ರೆ, ಐ ಮೀನ್ ದಿ ಅಕೌಂಟಲ್ಲಿ ಏನಾದ್ರು ಹಾಕಿದ್ರೆ ನೀವು ಪ್ರೂಫ್ ಕೊಡ್ಬೇಕು ಹೆಂಗೆ ಹಣ ಬಂತು ಅಂತ. ಈ ರೀತಿ ಇರೋ ಸಿಚುವೇಶನ್ಸ್ ಅಲ್ಲಿ ನಿಮ್ಮ ಹತ್ರ ಎಕ್ಸಾಂಪಲ್, ನೀವು ಒಂದು ದೊಡ್ಡ ಒಂದು 1 ಕೋಟಿನ 2 ಕೋಟಿನ ಇಟ್ಕೊಂಡಿದ್ದೀರ ಅಂತ ಜಸ್ಟ್ ಒಂದು ಎಕ್ಸಾಂಪಲ್. ಬಿಕಾಸ್ ಅಷ್ಟು ನಮ್ಮ ಥರ ನಿನ್ನ ಥರ ಜನ ಹತ್ರ ಇರಲ್ಲ. ಬಟ್ ಎಕ್ಸಾಂಪಲ್ ಒಂದು 5 ಕೋಟಿನ 10 ಕೋಟಿನ ಇಟ್ಕೊಂಡಿದ್ದೀರ ಅಂತ ಅನ್ಕೊಳ್ಳಿ. ಸೊ ಆ ಒಂದು 5 ಕೋಟಿ 10 ಕೋಟಿಲಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, STT ಕಟ್ಟಬೇಕು, ಈ ರೀತಿ ಬೇರೆ ಬೇರೆ ಟ್ಯಾಕ್ಸಸ್ ಎಲ್ಲ ಕಟ್ಟಬೇಕು. ನಿಮ್ಗೆ ನೀವು ಅನ್ಕೊಂತೀರಾ, ಯಾರಪ್ಪ ಎಷ್ಟೆಲ್ಲ ಕಟ್ತಾರೆ, ನನ್ನ ದುಡ್ಡು ನಾನು ಏನಕ್ಕೆ ಬೇರೆಯವ್ರು ಕಟ್ಟಬೇಕು ಅಂತ. ಇದು ಜನರಲ್ ಮೈಂಡ್ ಸೆಟ್ ಇದ್ದೇ ಇರುತ್ತೆ ಅಲ್ವಾ. ಈ ರೀತಿ ಒಂದು ಮೈಂಡ್ ಸೆಟ್ ಇರೋರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ಡಬ್ಬಾ ಟ್ರೇಡಿಂಗ್ ನ ಒಂದು ರೂಟ್ ತಗೊಂಡು ಅವ್ರು 5 ಕೋಟಿ ಹಣ ಏನ್ ಇಟ್ಕೊಂಡಿದ್ರೆ ಅದ್ರ ಮೇಲೆ ರಿಟರ್ನ್ ಒಂದು ಒಂದು ಪ್ರಾಫಿಟ್ ಅರ್ನ್ ಮಾಡ್ಕೊಂಡು, ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ದಿರೋ ಹತ್ರ ಆಫ್ ದ ಟೇಬಲ್ ಅಂತ ಕರೀತಾರ, ಆಫ್ ದ ಟೇಬಲ್ ಮಾಡುವಂತ ಒಂದು ಆಕ್ಟಿವಿಟಿ ಈ ನಮ್ಮ ಡಬ್ಬಾ ಟ್ರೇಡಿಂಗ್. ಓಕೆ, ಇದೊಂದು ಜಸ್ಟ್ ಒಂದು ಇಲಸ್ಟ್ರೇಷನ್ ಪರ್ಪಸ್ ನಾನೇ ಡಿಸೈನ್ ಮಾಡಿರುವಂತ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಆ ಈ ಡಬ್ಬಾ ಟ್ರೇಡಿಂಗ್ ಅಲ್ಲಿ ಒಬ್ಬ ಡಬ್ಬಾ ಟ್ರೇಡರ್ ಅಥವಾ ಮ್ಯಾನುಪುಲೇಟರ್ ಅಂತ ನೀವು ಅದು ಒಂದು ಡಬ್ಬಾ ಆಪರೇಟರ್ ಅಂತ ಅನ್ಕೊಳ್ಳಿ. ಸೊ ಡಬ್ಬಾ ಆಪರೇಟರ್ ಒಬ್ಬ ಇರ್ತಾನೆ ನೋಡಿ, ಇಲ್ಲಿ ಗೊತ್ತಿರ್ತಾನೆ. ನಾನು ಉಪೇಂದ್ರ ಫಿಲಮ್ ಅಲ್ಲಿ ಬರುವಂತ ಉಪೇಂದ್ರ ಡೈಲಾಗ್ ಅಲ್ಲಿ ಇರುವಂತ ಅನ್ನೋನು ಅಂತ ಏನ್ ಕರೀತಾರೆ, ಆ ಒಂದು ಅನ್ನೋನು ಒಂದು ವ್ಯಕ್ತಿಯನ್ನು ತಗೊಂಡಿದ್ದೀನಿ. ಅದ್ರ ಜೊತೆಗೆ ಮಾಯಾ ಅನ್ನೋ ಒಂದು ಲೇಡಿನ ತಗೊಂಡಿದ್ದೀನಿ, ಮಾಯಾ ಜೊತೆಗೆ ಕೀಲೋ. ಸೊ ಇದೆರಡು ಮೀನಿಂಗ್ ಏನಂತ ಹೇಳಿದ್ರೆ ಇಲ್ಯೂಷನ್ ಅಂತ ಕರೀತಾರೆ. ಸೊ ಯಾವುದೇ ರೀತಿ ಒಂದು ವಸ್ತು ಇಲ್ಲ, ಬಟ್ ಇಲ್ಯೂಷನ್ ಅಂತ ಕರೀತಾರೆ. ಅದಕ್ಕೋಸ್ಕರ ನಾನು ಜಸ್ಟ್ ನೇಮ್ ಕೊಟ್ಟಿದ್ದೀನಿ. ಯಾವುದೇ ಒಂದು ಆ ವ್ಯಕ್ತಿಗೆ ಸಂಬಂಧಪಟ್ಟ ಹೆಸರಲ್ಲ, ಜಸ್ಟ್ ಒಂದು ಇಲಿಸ್ಟ್ರೇಷನ್ ಎಜುಕೇಶನ್ ರೆಫರೆನ್ಸಸ್ಗೆ ಮಾತ್ರ, ಇನ್ಕ್ಲೂಡಿಂಗ್ ರಿಲಯನ್ಸ್ ನ ನೇಮು. ಓಕೆ, ಈ ಒಂದು ಟೈಮಲ್ಲಿ ಎಕ್ಸಾಂಪಲ್ ಅನ್ಕೊಳ್ಳಿ, ಇವನ ಹತ್ರ ಒಂದು 5 ಕೋಟಿ ಇದೆ ಅಂತ ಅನ್ಕೊಳ್ಳಿ, 5 CR ಅಂತ ಅನ್ಕೊಳ್ಳಿ. ಸೊ ಈ ಲೇಡಿ ಹತ್ರನೂ ಒಂದು ಎಕ್ಸಾಂಪಲ್ ಒಂದು 3 ಕೋಟಿ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇವರು ಇಬ್ರು ಅನ್ಕೊಂತಾರೆ, ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾದ್ರು ಹಣ ಹಾಕಿದ್ರೆ, ಯಾವ್ದಾದ್ರಾಗ ಒಂದು ಸಿಂಪಲ್ ಸ್ಟ್ರಾಟಜಿ ಹಾಕಿದ್ರು ಅಲ್ಲಿ ನನ್ಗೆ ಇನ್ಕಮ್ ಟ್ಯಾಕ್ಸ್ ಗೊತ್ತಾಗುತ್ತೆ, ಹಣ ಬರೋದ್ಮೇಲೆ 30% ಟ್ಯಾಕ್ಸ್ ಕಟ್ಟಬೇಕು, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, NSE BSE ಒಂದು ಚಾರ್ಜಸ್ ಕಟ್ಟಬೇಕು, ಈ ರೀತಿ ಸುಮಾರು STT ಚಾರ್ಜಸ್, ಈ ರೀತಿ ಎಲ್ಲ ಚಾರ್ಜಸ್ ಇರೋದ್ರಿಂದ ಇದರಿಂದ ನಾನು ಎಸ್ಕೇಪ್ ಆಗಬೇಕು ಅಂತ ಇವ್ರು ಏನ್ ಮಾಡ್ತಾರೆ, ಈ ಡಬ್ಬಾ ಟ್ರೇಡರ್ ಅಥವಾ ಅನ್ನೋನ್ ಅಂತ ನನ್ನ ಎಕ್ಸಾಂಪಲ್ ಏನ್ ಹೇಳಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ಕಾಂಟ್ಯಾಕ್ಟ್ ಮಾಡಿ ಇವನೇನು ಹೇಳ್ತಾನೆ, ನೋಡಪ್ಪ ನಾನು ರಿಲಯನ್ಸ್ನ ಶೇರ್ಸ್ ಬೈ ಮಾಡಬೇಕು. ಸೊ ಒಂದು 5 ಕೋಟಿ ವರ್ತ್ ಶೇರ್ನ ಬೈ ಮಾಡಬೇಕು. ಎಕ್ಸಾಂಪಲ್ ತೊಗೊಂತೀನಿ, 5 ಕೋಟಿ ವರ್ತ್ನ ಶೇರ್ನ ಬೈ ಮಾಡಬೇಕು. ಬಟ್ ಇದು ನಿನ್ನ ಮಧ್ಯೆ ಮಾತ್ರ ಇರಲಿ. ಸೊ ರಿಲಯನ್ಸ್ನ ಶೇರ್ ಪ್ರೈಸ್ ಅಪ್ ಹೋಗುತ್ತೆ, ಬೈ ಮಾಡು 5 ಕೋಟಿಗೆ ಅಂತ ಒಂದು ಹೇಳ್ತಾರೆ. ಇವನೇನ್ ಮಾಡ್ತಾನೆ, ಇವನೇನು ರಿಯಲ್ ಆಗಿ ಹೋಗಿ ಬೈ ಮಾಡ್ತಾನೆ 100% ಇಲ್ಲ, ಅವನ ಬುಕ್ಕಲ್ಲಿ ನೋಟ್ ಮಾಡಿ ಇಟ್ಕೊಂತಾನೆ. ನೋಟ್ ಮಾಡಿ ಇಟ್ಕೊಂಡು ಆ ಚೀಟಿನ ಡಬ್ಬದಲ್ಲಿ ಹಾಕ್ತಾನೆ.
ಓಕೆ, ಸೊ ನಿಮಗೆ ಡಬ್ಬಾ ಅಂತ ಹೆಂಗ್ ಹೆಸರು ಬಂತು ಅಂದ್ರೆ ಈ ರೀತಿ ಒಂದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ. ಇದ್ರ ಬೇಸಿಸ್ ಮೇಲೆ ಈ ಒಬ್ಬರು ಲೇಡಿ ಒಬ್ಳು ಇರ್ತಾರಲ್ಲ, ಅವಳು ಬಂದು ಎಕ್ಸಾಂಪಲ್ ಅನ್ಕೊಳ್ಳಿ 3 ಕೋಟಿಗೆ ಸೆಲ್ ಮಾಡಬೇಕು, ಬಿಕಾಸ್ ರಿಲಯನ್ಸ್ ಶೇರ್ ಬಿದ್ದೋಗುತ್ತೆ ಅಂತ ಅನ್ಕೊಂಡ್ರೆ ಈ ಲೇಡಿ ಸೆಲ್ ಮಾಡಕ್ಕೆ ಈ ವ್ಯಕ್ತಿ ಕೇಳಿದ್ರೆ ಅವನು 3 ಕೋಟಿನ ಲಿಸ್ಟ್ ಮಾಡ್ಕೊತಾರೆ. ಸತೀಶ್ ಅವರು ಇಲ್ಲ 5 ಕೋಟಿಗೆ ಬೈಯಿಂಗ್, ಇಲ್ಲಿ 3 ಕೋಟಿಗೆ ಸೆಲ್ಲಿಂಗ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಇದು ಆಬ್ವಿಯಸ್ ಹೇಳಿದಂಗೆ ರಿಯಲ್ ಆಗಿ ಬೈ ಮಾಡಿ ಸೆಲ್ ಮಾಡ್ತಿಲ್ಲ. ಸೊ ಇನ್ನೊಬ್ಬ ವ್ಯಕ್ತಿ ಯಾರೋ ಒಬ್ಬ ವ್ಯಕ್ತಿ 2 ಕೋಟಿಗಿದ್ದ ಅಂತ ಅನ್ಕೊಳ್ಳಿ. ಸೊ ಆಬ್ವಿಯಸ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದು ನೆಗೆಟಿವ್ ಗೇಮ್ ಅಥವಾ ಝೀರೋ ಸಮ್ ಹೇಳೋದ್ರಿಂದ ಒಬ್ರು ಪ್ರಾಫಿಟ್ ಅರ್ನ್ ಮಾಡಿದ್ರೆ ಇನ್ನೊಬ್ರು ಲಾಸ್ ಮಾಡ್ಕೊಂತಾರೆ. ಸೊ ಈ ಕೇಸಲ್ಲಿ ಏನಾದ್ರು ಇವನ ಒಂದು ಅಸಂಪ್ಷನ್ ಏನೋ ಕರೆಕ್ಟ್ ಹೋಗಿ ಸ್ಟಾಕ್ ಒಂದು ರಿಲಯನ್ಸ್ ನ ಶೇರ್ ಎಕ್ಸಾಂಪಲ್ 2,500 ರೂಪಾಯಿ ಅವನು ಬೈ ಮಾಡಿ 2,600 ಹೋಗುತ್ತೆ ಅಂತ ಹೇಳಿದ್ರೆ ಅವ್ನು 100 ರೂಪಾಯಿ ಇವನು ಪ್ರಾಫಿಟ್ ಬರುತ್ತೆ, ಈ ಲೇಡಿಗೆ 100 ರೂಪಾಯಿ ಲಾಸ್ ಆಗುತ್ತೆ ಅಲ್ವಾ. ಅದರ ಜೊತೆಗೆ ಈ ಟ್ರಾನ್ಸಾಕ್ಷನ್ ನ ಡೀಲ್ ಮಾಡುವ ವ್ಯಕ್ತಿಯೇ ಈ ನಮ್ಮ ಅನ್ನೋನ್ ಅಥವಾ ಈ ನಮ್ಮ ಏನು ಡಬ್ಬಾ ಆಪರೇಟರ್. ಸಿಂಪಲ್ ಅಲ್ವಾ, ಸೇಮ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಹಾಗೆ ಅದೇ ರೀತಿ ವರ್ಕ್ ಆಗುತ್ತೆ. ಬಟ್ ಒಂದೇ ಒಂದು ಡಿಫ್ರೆನ್ಸ್ ಅಂತಂದ್ರೆ ಈ ಎಲ್ಲ ಕಂಪ್ಲೀಟ್ ಫ್ರೇಮ್ ವರ್ಕ್ ನಾನು ಏನು ಡಿಸೈನ್ ಮಾಡಿದಿಲ್ಲ ಇದೆಲ್ಲ ನಡೆಯೋದು ಬಂದು ಆಫ್ ದ ಟೇಬಲ್. ಇಲ್ಲಿ ಎಲ್ಲಿ ಒಂದು ಶೋರೂಮ್ ಇಟ್ಕೊಂಡು ಈ ಒಂಥರ ಏನಾದ್ರೆ ಒಂದು ದೊಡ್ಡ ದೊಡ್ಡ ಅಂಗಡಿಗಳು ಇಟ್ಕೊಂಡು ಮಾಡಿದಿಲ್ಲ, ಎಲ್ಲ ಒಂದು ಅಂಡರ್ ವರ್ಲ್ಡ್ ಅಂದ್ರೆ ಆ ರೀತಿ ಒಂದು ಆಪರೇಷನ್ ಮಾಡೋದ್ರಿಂದ ಇದು ಇಂಡಿಯಾದಲ್ಲಿ ಅಲ್ಲ ಬೇರೆ ಬೇರೆ ಕಂಟ್ರಿಲಿ ಸಹ ಇದನ್ನ ಇಲ್ಲೀಗಲ್ ಆಕ್ಟಿವಿಟಿ ಅಂತ ಕರೀತಾರೆ. ಸೊ ಇಂಡಿಯಾದಲ್ಲಿ ಡಬ್ಬಾ ಟ್ರೇಡಿಂಗ್ ಅಂತ ಕರೀತಾರೆ, ಬೇರೆ ಕಂಟ್ರಿಗೆ ಹೋದ್ರೆ ಬಾಕ್ಸ್ ಟ್ರೇಡಿಂಗ್ ಅಂತ ಕರೀತಾರೆ, ಅದ್ರ ಜೊತೆಗೆ ಬಕೆಟ್ ಟ್ರೇಡಿಂಗ್ ಅಂತ ಸಹ ಕರೀತಾರೆ ಸ್ನೇಹಿತರೆ. ಸರಿ, ಇದರ ಒಂದು ಇನ್ಫಾರ್ಮೇಶನ್ ಶೇರ್ ಇದೊಂದು ಚಾರ್ಟ್ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ ಸ್ನೇಹಿತರೆ, ಬಿಕಾಸ್ ತುಂಬಾ ಟೈಮ್ ತಗೊಂಡು ನಿಮ್ಗೆ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೋಸ್ಕರ ಮಾಡಿದ್ದೀನಿ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಓಕೆ, ಸೊ ಇದು ಅರ್ಥ ಆದ್ಮೇಲೆ ಇದರ ಒಂದು ಫ್ರೇಮ್ ವರ್ಕ್ ಹೆಂಗಿದೆ ಅಂತ ನೋಡಿದ್ಮೇಲೆ ಈ ಒಂದು ಡಬ್ಬಾ ಟ್ರೇಡಿಂಗ್ ಆಲ್ರೆಡಿ ಬಾಕ್ಸ್ ಟ್ರೇಡಿಂಗ್ ಅಂತ ಕರೀತಾರೆ ಅಥವಾ ಬಕೆಟ್ ಟ್ರೇಡಿಂಗ್ ಅಂತ ಸಹ ಕರೀತಾರೆ. ಇದು ಔಟ್ಸೈಡ್ ದ ಸ್ಟಾಕ್ ಎಕ್ಸ್ಚೇಂಜಸ್ ಅಥವಾ ಈ ಒಂದು ಸೆಬಿಯ ಅಂಡರ್ ಬರುವಂತ ಎಕ್ಸ್ಚೇಂಜಸ್ ಏನಿದೆ, NSE ಆಗಿರ್ಬೋದು, BSE ಆಗಿರ್ಬೋದು, MCSI ಆಗಿರ್ಬೋದು, ಈ ರೀತಿ ಸುಮಾರು ಎಕ್ಸ್ಚೇಂಜಸ್ ಬರುತ್ತಲ್ಲ, ಆ ಒಂದು ಎಕ್ಸ್ಚೇಂಜ್ಗಿಂತ ಎಕ್ಸ್ಚೇಂಜ್ ಇಂದ ಔಟ್ಸೈಡ್ ನಡೆಯುವಂತ ಒಂದು ಆಕ್ಟಿವಿಟಿ ನಮ್ಮ ಡಬ್ಬಾ ಟ್ರೇಡಿಂಗ್. ಓಕೆ, ಇವ್ರಿಗೆ ಯಾವುದೇ ರೀತಿಯ ಒಂದು NSE ರೂಲ್ಸ್ ಆಗಿರ್ಬೋದು, ಸೆಬಿ ರೂಲ್ಸ್ ಆಗಿರ್ಬೋದು, BSE ರೂಲ್ಸ್, ಯಾವುದೇ ರೀತಿಯ ರೂಲ್ಸ್ಗಳು ಅಪ್ಲಿಕೇಬಲ್ ಆಗೋದಿಲ್ಲ ಸ್ನೇಹಿತರೆ ಈ ಡಬ್ಬಾ ಟ್ರೇಡಿಂಗ್ ಆಕ್ಟಿವಿಟಿಗೆ. ಅದ್ರ ಜೊತೆಗೆ ಈ ಒಂದು ಇದರಲ್ಲಿ ಮೋಸ್ಟ್ ಆಫ್ ದ ಟೈಮ್ ನೋಡಿದ್ರೆ ಇಟ್ಸ್ ಎ ನಾನ್ ರಿಯಲ್ ಆಕ್ಟಿವಿಟಿ ಅಥವಾ ಯಾವುದೇ ರೀತಿ ಒಂದು ಟ್ರೇಡಿಂಗ್ ಆಗೋದಿಲ್ಲ. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಿಲ್ಲ, ಬೇರೆ ರೀತಿ ಮಾಡೋದಿಲ್ಲ, ಏನಂತಾರೆ ಒಂದು ನಾಮಿನಿ ಹೆಸರು ಮಾಡೋದಿಲ್ಲ, KYC ಯಾವುದೇ ರೀತಿ ಪ್ರೊಸೆಸ್ ನಡೆಯೋದಿಲ್ಲ. ಇದರಲ್ಲಿ ಜಸ್ಟ್ ಇನ್ಫಾರ್ಮೇಶನ್ ತಗೊಂಡು ಬುಕ್ಕಲ್ಲಿ ಅಥವಾ ಪೇಪರ್ ಬರ್ಕೊಂತಾನೆ ಆ ರೀತಿ ಮಾಡ್ತಾರೆ. ಇದು ಒಂದು 10 ವರ್ಷದ ಹಿಂದೆ ನಡೀತಾ ಇದ್ದಂತ ಸಿಚುವೇಶನ್. ಈಗ ನೋಡಿದ್ರೆ ಎಲ್ಲ ಅದಕ್ಕಂತಾನೆ ಆಪ್ಗಳು ಬಂದಿದೆ. ನಾನು ಈವನ್ ನೆಟ್ಟಲ್ಲಿ ಸಹ ನೋಡ್ತಿದ್ದೆ, ಸುಮಾರು ಈ ಫಿಲಂ ಆಕ್ಟರ್ಗಳು ಯಾರಿದ್ದಾರೆ ಅವರ ಒಂದು ಫೋಟೋಗಳನ್ನ ಹಾಕೊಂಡು ಸಹ ಡಬ್ಬಾ ಟ್ರೇಡಿಂಗ್ ನಾವು ಮಾಡ್ತೀವಿ ಅಂತ ಒಂದು ಚಾರ್ಟ್ ಅಂದ್ರೆ ಪಿಕ್ಚರ್ ನೋಡ್ತಿದ್ದೆ. ಆ ಪಿಕ್ಚರ್ಗಳಲ್ಲಿ ನನ್ಗೆ ಇನ್ನೂ ನಗು ಬರ್ತಿದೆ. ಶಿವರಾಜ್ ಕುಮಾರ್ ಫೋಟೋ ಸಹ ಯೂಸ್ ಮಾಡಿಕೊಂಡು ಡಬ್ಬಾ ಟ್ರೇಡಿಂಗ್ ನ ಒಂದು ಅಡ್ವರ್ಟೈಸ್ಮೆಂಟ್ ಕೈಂಡ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಇಂಟರ್ನೆಟ್ ಅಲ್ಲಿ ನೋಡ್ತೇವೆ, ಎಲ್ಲಂತ ಹೇಳಿದ್ರೆ ಬಿಕಾಸ್ ನೀವು ಬೇಕಾದ್ರೆ ಹೋಗಿ ಸರ್ಚ್ ಮಾಡ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ಅದೆಲ್ಲ ಜಸ್ಟ್ ಇಲ್ಲಿ ಬಿಕಾಸ್ ಶಿವರಾಜ್ ಕುಮಾರ್ ಅವರು ಆ ರೀತಿ ಒಂದು ಆಕ್ಟಿವಿಟಿ ಮಾಡ್ತಿದ್ದಾರೆ ನಾನು ಹೇಳ್ತಾರೆ ಈ ಮೋಸ ಮಾಡೋರು ಯಾವ ರೀತಿ ಯೂಸ್ ಮಾಡ್ಕೊಂತಾರೆ, ನೇಮ್ ಫೇಮ್ ನ ಹೆಂಗ್ ಮಿಸ್ಯೂಸ್ ಮಾಡ್ಕೊಂತಾರೆ ಅಂತ. ಓಕೆ, ಸೊ ಅದ್ರ ಜೊತೆಗೆ ಇನ್ನ ಕೈಂಡ್ ಆಫ್ ಗ್ಯಾಂಬಲ್ ಅಲ್ಲ, ಇಟ್ಸ್ ಎ ಗ್ಯಾಂಬಲ್ ಅಂತ ಕರಿಬಹುದು ಸ್ನೇಹಿತರೆ. ಬಿಕಾಸ್ ಸುಮಾರು ಜನ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಗ್ಯಾಂಬಲ್ ಅಂತ ಏನ್ ಕರೀತಾರಲ್ಲ, ಈ ಒಂದು ಮೈಂಡ್ ಸೆಟ್ ನಿಂದ ಇಟ್ಕೊಂಡು ಸುಮಾರು ಜನ ಇದನ್ನ ಸ್ಟಾಕ್ ಮಾರ್ಕೆಟ್ ಗ್ಯಾಂಬಲ್ ಅಂತಾರೆ. ಬಟ್ ಸ್ಟಾಕ್ ಮಾರ್ಕೆಟ್ ರೈಟ್ ನಾಲೆಜ್ ವಿತ್ ರೈಟ್ ಒಂದು ಸ್ಟ್ರಾಟಜಿ ಪ್ರಕಾರ ಮಾಡಿದ್ರೆ ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಇಸ್ ಎ ಗ್ರೇಟ್ ಬಿಸ್ನೆಸ್ ಟು ಅರ್ನ್ ಎ ರೆಗ್ಯುಲರ್ ಇನ್ಕಮ್, ಅಷ್ಟು ಮಾತ್ರ ಹೇಳ್ಬೋದು ನಾನು. ಓಕೆ, ಸೊ ಅದ್ರ ಜೊತೆಗೆ ಇದರಲ್ಲಿ ಎಲ್ಲ ಕ್ಯಾಶ್ ಸೆಟಲ್ಮೆಂಟ್ ಆಗುತ್ತೆ. ಬಿಕಾಸ್ ಈಗ ಒಂದು ಆನ್ಲೈನ್ ಪೇಮೆಂಟ್ ಆಗಿರೋದ್ರಿಂದ ಗೂಗಲ್ ಪೇ, ಫೋನ್ ಪೇ ಈ ರೀತಿ ಒಂದು ಸೆಟಲ್ಮೆಂಟ್ ಆಗೋದ್ರಿಂದ ಇಟ್ಸ್ ಟೆಕ್ನಿಕಲಿ ಇಟ್ಸ್ ಎ ಕ್ಯಾಶ್ ಸೆಟಲ್ಡ್ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ಸೊ ಅದ್ರ ಜೊತೆಗೆ ಇದರಲ್ಲಿ ಫಿಸಿಕಲ್ ಡೆಲಿವರಿ ಆ ರೀತಿ ಯಾವುದು ಕೊಡೋದು ತಗೊಳೋದು ಆ ರೀತಿ ಡೀಲ್ ಬರೋದಿಲ್ಲ. ಇದರಲ್ಲಿ ಯಾವ್ಯಾವ ಇದರಲ್ಲಿ ಡಬ್ಬಾ ಟ್ರೇಡಿಂಗ್ ನಡೆಯುತ್ತೆ ಅಂತ ಹೇಳಿದ್ರೆ, ಕ್ಯಾಶ್ ಮಾರ್ಕೆಟ್ ಅಲ್ಲಿ ನಡೆಯುತ್ತೆ, ಫ್ಯೂಚರ್ಸ್ ನಡೆಯುತ್ತೆ, ಆಪ್ಷನ್ಸ್ ನಡೆಯುತ್ತೆ, ಕಮಾಡಿಟಿ ನಡೆಯುತ್ತೆ, ಫಾರೆಕ್ಸ್ ನಡೆಯುತ್ತೆ. ಅದ್ರ ಜೊತೆ ನಿಮ್ಮ ಇತ್ತೀಚಿನ ಈ ಏನೋ ಬಿಟ್ಕಾಯಿನ್ ಈ ರೀತಿ ಒಂದು ಕರೆನ್ಸಿಗಳಲ್ಲಿ ನಡೆಯೋದು ಸಹ ನಡೀತಿರೋದ್ರಿಂದ ಇದನ್ನ ಕಂಪ್ಲೀಟ್ ಯುಟಿಲೈಸ್ ಮಾಡ್ಕೊಂತಾರೆ. ಬಿಕಾಸ್ ಸುಮಾರು ಜನಕ್ಕೆ ಟ್ಯಾಕ್ಸ್ ಎವೇಷನ್ ಮಾಡೋ ಒಂದು ಇಂಟೆನ್ಷನ್ ಇರೋದ್ರಿಂದ ಈ ರೀತಿ ಒಂದು ಇಲ್ಲಿಗಲ್ ಒಂದು ಆಕ್ಟಿವಿಟಿ ಎಂಟರ್ ಆಗಿ ದುಡ್ಡನ್ನ ಅರ್ನ್ ಮಾಡಕ್ಕೆ ಒಂದು ಒನ್ ಆಫ್ ದಿ ವೇ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ಸೊ ಅದ್ರ ಜೊತೆಗೆ ಎವ್ರಿ ಆಕ್ಟಿವಿಟಿ ಹ್ಯಾಪನ್ಸ್ ಔಟ್ಸೈಡ್ ಲೀಗಲ್ ಫ್ರೇಮ್. ಇದಕ್ಕೆ ಯಾವುದೇ ರೀತಿಯ ಲೀಗಲ್ ಫ್ರೇಮ್ ವರ್ಕ್ ಇರೋದಿಲ್ಲ. ಬಿಕಾಸ್ ಇತ್ತೀಚೆಗೆ ಒಂದು ಆರ್ಟಿಕಲ್ ಸಹ ನೋಡ್ತಿದ್ದೆ, ಯಾವುದೋ ಒಂದು ಊರಲ್ಲಿ 4,500 ಕೋಟಿಯ ಒಂದು ಏನಂತಾರೆ ರೆವಿನ್ಯೂ ಅಲ್ಲಿ ಟರ್ನ್ ಓವರ್ ಅಲ್ಲಿ ಅವನು ಡಬ್ಬಾ ಟ್ರೇಡಿಂಗ್ ಮಾಡ್ತಿದ್ದ ಅಂತ ಕೇಳ್ಪಡ್ತಿದ್ದೆ. ಆತಂದ್ರೆ 1.5-2 ಕೋಟಿ ತನಕ ಗೌರ್ಮೆಂಟ್ ಲಾಸ್ ಆಗಿದೆ ಅಂತ ಸಹ ನೋಡ್ತಿದೆ. ಸೊ ಈ ರೀತಿ ಒಂದು ದೊಡ್ಡ ಲೆವೆಲ್ ಅಲ್ಲಿ ನಡೆಯುತ್ತಿರೋ ಅಂತ ಒಂದು ಬಿಸ್ನೆಸ್ ಸ್ನೇಹಿತರೆ ಈ ನಮ್ಮ ಡಬ್ಬಾ ಟ್ರೇಡಿಂಗ್. ಓಕೆ, ಸರಿ ಸ್ನೇಹಿತರೆ, ನೀವು ಕೇಳ್ಬೋದು ಸತೀಶ್ ಅವರು ಇದೆಲ್ಲ ಇನ್ಫಾರ್ಮೇಶನ್ ಏನು ಕೊಡ್ತಿದ್ದೀರಾ ಅಂದ್ರೆ, ನೀವು ಈ ರೀತಿಯ ಇನ್ಫಾರ್ಮೇಶನ್ ತಿಳ್ಕೊಂಡು ನಾಳೆ ಯಾರಾದ್ರೂ ಬಂದು ಸತೀಶ್ ಎಕ್ಸಾಂಪಲ್ ಇರ್ತದೆ, ಸರ್ ನಿಮ್ ಹಣ ನಮ್ಮ ಇದ್ರಲ್ಲಿ ಹಾಕಿ ನೀವು ಔಟ್ಸೈಡ್ ದಿ ಲೀಗಲ್ ಫ್ರೇಮ್ ವರ್ಕ್ ಅಲ್ಲಿ ನೀವು ಹಣ ಮಾಡ್ಬೋದು, ನಾವು ಡಬ್ಬಾ ಟ್ರೇಡಿಂಗ್ ಅಂತ ಮಾಡ್ತೀರಿ, ಇಟ್ಸ್ ಎ ಗ್ರೇಟ್ ಬಿಸ್ನೆಸ್, ನಿಮ್ಗೆ ಅಷ್ಟು ಹಣ ಬರುತ್ತೆ ಇಷ್ಟು ಹಣ ಬರುತ್ತೆ ಅಂತ ಯಾರೋ ಕಾಲ್ ಮಾಡಿ ಏನಾದ್ರು ನಿಮ್ಗೆ ಮೋಸ ಮಾಡಕ್ ಪ್ರಯತ್ನ ಪಟ್ರೆ ಆ ಟೈಮಲ್ಲಿ ನೀವು ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡಿರೋ ಪರ್ಪಸ್ಗೋಸ್ಕರ ನಾನು ನಿಮ್ಗೆ ಈ ಒಂದು ವಿಡಿಯೋ ಮಾಡಿ ಹಾಕ್ತಿರೋದು. ಓಕೆ, ಸೊ ಅದರ ಜೊತೆಗೆ ಈ ರೀತಿಯ ಒಂದು
ಇದ್ರಲ್ಲಿ ಹಣ ಅರ್ನ್ ಮಾಡೋರು ಸ್ನೇಹಿತರೆ. ಬಿಕಾಸ್ ಇವಾಗ ನೀವು ಎಸ್ಕೇಪ್ ಆಗ್ಬೋದು. ಬಿಕಾಸ್ ಹೋಗ್ತಾ ಹೋಗ್ತಾ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಈ ರೀತಿ ಬರೋದ್ರಿಂದ ಒನ್ ನಾಟ್ ದ ಅದರ್ ವೇ ನೀವು ಒಂದ್ ದಿವಸ ಸಿಗಾಕೊಂಡ್ರೆ ಅದಕ್ಕೋಸ್ಕರ ಒಂದು ಲೀಗಲ್ ಆಗಿ ಹೋಗಿ ಒಂದು ಹಣ ಅರ್ನ್ ಮಾಡುವ ಒಂದು ಇಂಟೆನ್ಷನ್ಗೋಸ್ಕರ ನಾನು ಈ ಒಂದು ಕಾನ್ಸೆಪ್ಟ್ನ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇನ್ ಕೇಸ್ ನೀವು ಯಾರಾದರೂ ಅಕ್ಕಪಕ್ಕದವರು ಫ್ರೆಂಡ್ಸ್ ಯಾರಾದ್ರು ಈ ರೀತಿ ಒಂದು ಡಬ್ಬಾ ಟ್ರೇಡಿಂಗ್ ನ ಮಾಡ್ತಿದ್ರೆ ಜಸ್ಟ್ ಕಮೆಂಟ್ ಮಾಡಿ, ಯಾರಾದ್ರು ಮಾಡ್ತಿದ್ರು ನೀವು ಗಮನಿಸಿದಿರಾ ಹೆಂಗೆ ಅಂತ ಒಂದು ಅಪ್ಡೇಟ್ ಮಾಡಿ. ಅದ್ರ ಜೊತೆಗೆ ಬೇರೆ ರೀತಿಯ ಡಬ್ಬಾ ಟ್ರೇಡಿಂಗ್ ಅಲ್ಲಿ ನೀವೇನಾದ್ರು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ರೆ ಅದನ್ನ ಸಹ ಕಮೆಂಟ್ ಆಗಿ ಬೇರೆಯವ್ರು ಸಹ ಹೆಲ್ಪ್ ಆಗುತ್ತೆ. ಇವಿಷ್ಟು ಶೇರ್ ಮಾಡೋದ್ಮೇಲೆ ನನ್ನ ಒಂದು ಟ್ರೈನಿಂಗ್ ಎಜುಕೇಶನಲ್ ಪರ್ಪಸ್ಗೆ ಏನಾದ್ರು ನಿಮ್ಗೆ ಏನಾದ್ರು ಜಾಯ್ನ್ ಆಗಬೇಕು, ಒಂದು ಆಪ್ಷನ್ ಟ್ರೈನಿಂಗ್ ಕಂಪ್ಲೀಟ್ ಟ್ರೈನಿಂಗ್ ಜಾಯ್ನ್ ಆಗಬೇಕು, ಅದ್ರ ಜೊತೆಗೆ ಒಂದು ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಒಂದು ಕೋರ್ಸ್ ಸಹ ಜಾಯ್ನ್ ಆಗಬೇಕಂದ್ರೆ 9620275275 ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವಿಷ್ಟೊಂದು ಡಬ್ಬಾ ಟ್ರೇಡಿಂಗ್ ನ ಒಂದು ಕಾನ್ಸೆಪ್ಟ್ಸ್ ಇದ್ದಾರೆ. ಇದನ್ನ ತಿಳ್ಕೊಂಡು ಸಹ ನೀವೇನಾದ್ರು ನಾನು ಇಲ್ಲ ಅದನ್ನ ಮಾಡ್ತಾ ಇದ್ದೀನಿ ಇನ್ನೂ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಒಂದು ಹಣಕ್ಕೆ ಟಾಟಾ ಬಾಯ್ ಬಾಯ್ ಬರುತ್ತೆ. ಬಿಕಾಸ್ ಆ ಒಂದು ಆಪರೇಟರ್ ಯಾರಿದ್ದಾರೆ ಅವ್ರು ನಾಳೆ ನಿಮ್ಮ ಹಣನ ಎತ್ಕೊಂಡು ಓಡೋಗುವಂತ ಚಾನ್ಸಸ್ ಸಹ ಇರೋದ್ರಿಂದ ಆ ಟಾಟಾ ಬಾಯ್ ಬಾಯ್ ಅನ್ನುವ ಒಂದು ಸಿಚುವೇಶನ್ ನೀವು ಬರಬೇಡಿ. ಹಣನ ಅರ್ನ್ ಮಾಡಿ, ಡೀಸೆಂಟ್ ಆಗಿ ಅರ್ನ್ ಮಾಡಿ. ಸೊ ಜೀವನದಲ್ಲಿ ಹಣ ಬೇಕು ಅಂತ ಹೇಳಿದ್ರು, ಬಟ್ ಹಣನೇ ಎಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಸಹ ತಿಳ್ಕೊಂಡು ಸೊ ಲೈವ್ ಆಗಿರಿ, ಹ್ಯಾಪಿ ಆಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.